ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚೇತನ್. ಡೇ 2 ಬ್ಲಾಗ್ಗೆ ಸ್ವಾಗತ. ಚೆಕ್ ಇನ್ ಆದಮೇಲೆ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಈ ಕಾಫಿಯಿಂದ. ಸಮುದ್ರಗಳ ಅಲೆಗಳ ಮಧ್ಯೆ ನೆಮ್ಮದಿಯಾಗಿ ಕೂತ್ಕೊಂಡು ಜೀವನದ ಎಲ್ಲ ಟೆನ್ಷನ್ನು ಬಿಟ್ಟು ಆರಾಮಾಗಿ ಕೂತಿ ಕಾಫಿ ಕುಡಿತಿದ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ. ನಾವು ನಮ್ಮ ರೆಸಾರ್ಟ್ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಇಲ್ಲಿ ನೋಡಿ, ನಮ್ಮ ಶೆಟ್ಟಿ ಬ್ರೋಗೆ ಮಾತಾಡೋದಕ್ಕಿಂತ ನಮ್ಮ ಹುಡುಗರ ಮೇಲೆ ಕಂಪ್ಲೇಂಟ್ಸೇ ಜಾಸ್ತಿ ಇತ್ತು. ಮಾತುಕತೆ ಮುಗಿಸಿ ನಾವು ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಇವರೇನಪ್ಪ ಬೀಚ್ವರೆಗೂ ಹೋಗಿ ಬೀಚಲ್ಲಿ ಆಟ ಆಡ್ದಿರಾ ಸ್ವಿಮ್ಮಿಂಗ್ ಪೂಲ್ ಬಂದರು ಅಂದ್ಕೊಂಡ್ರ. ರೆಸಾರ್ಟ್ ಅವ್ರದ್ದು ಒಂದೇ ರೂಲ್ ಇದ್ದಿತ್ತು, ಇಲ್ಲಿ ತುಂಬ ಡೆಪ್ತ್ ಇದೆ, ಬೀಚ್ಗಂತೂ ಇಳಿಯಂಗಿಲ್ಲ, ನೀವೇನೇ ಆಟ ಆಡೋದಿದ್ರು ಸ್ವಿಮ್ಮಿಂಗ್ ಪೂಲಲ್ಲೇ ಆಟ ಆಡ್ಕೊಬೇಕು ಅಂತ. ನಮಗೂ ಆ ನೀರು ಫೋರ್ಸ್ ನೋಡಿ ಸ್ವಲ್ಪ ಭಯನೇ ಆಯಿತು. ಹಂಗೂ ಹಿಂಗೂ ಬಂದು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲೇನೋ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲ್ ಆಗಿದ ತಕ್ಷಣ ನೆಕ್ಸ್ಟು ಒಳ್ಳೆ ಈವ್ನಿಂಗ್ ವ್ಯೂ ನೋಡಿಕೊಂಡು ವ್ಯೂ ಏನೋ ನೋಡಿದ್ವಿ. ಈಗ ನೈಟು ಪಾರ್ಟಿ ಮೋಡ್ ಆನ್ ಆಯಿತು ಗುರು. ಪಾರ್ಟಿ ಏನೋ ಸಖತ್ತಾಗಿ ಆಯಿತು. ನೈಟು ನಮ್ಮ ಹುಡುಗರು ಹೇಳಿದ ಬ್ರೇಕಪ್ ಸ್ಟೋರಿಗಳು, ನಮ್ಮ ಲೈಫಲ್ಲಿ ಇದ್ದಿದ್ದ ಕಷ್ಟಗಳನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಅಂತೂ ಇಂತೂ ಮಾರ್ನಿಂಗ್ ಎದ್ದು ಒಳ್ಳೆ ಕಾಫಿ ಜೊತೆಗೆ ಈ ವ್ಯೂ ಅಲ್ಲಿ ಕೂತ್ಕೊಂಡು ಮಾರ್ನಿಂಗ್ ಕಾಫಿ ಕುಡಿದ್ರೂ ಹ್ಯಾಂಗ್ ಓವರ್ ಇನ್ನೂ ಹೋಗಿರಲಿಲ್ಲ. ಅಂತೂ ಡಿಸೈಡ್ ಮಾಡಿ ಎಲ್ಲ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ವಿ. ಮತ್ತದೇ ಆಟ ಆಡಿಕೊಂಡು ಮಜಾ ಮಾಡ್ತಾ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾರ್ನಿಂಗ್ ರೆಸಾರ್ಟಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಇತ್ತು. ಕೇರಳಲ್ಲಿ ಅಪ್ಪಮ್ ಫೇಮಸ್ ಅಂತ, ಇದು ಬ್ರೇಕ್ಫಾಸ್ಟಿಗೆ ಕೊಟ್ಟರು. ಅಪ್ಪಮ್ಮು, ದೋಸೆ, ಇಡ್ಲಿ, ಹಾಗೆ ಒಂದು ವಡೆ, ಅದ್ರ ಜೊತೆಗೆ ಇನ್ನೇನಾದರೂ ಎಕ್ಸ್ಟ್ರಾ ಬೇಕಾದರೆ ಆರ್ಡ್ರ್ ಮಾಡಿ ತೊಗೊಳ್ಳಿ ಅಂದರು. ಸೊ ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ಬಂದಿದ್ದೆ ನಮ್ಮ ಹುಡುಗರು ಫೋಟೋಶೂಟು. ಇಷ್ಟು ದೂರ ಬಂದಿದ್ದೀವಿ, ಒಂದೊಳ್ಳೆ ಮೆಮೊರೀಸ್ ಕಲೆಕ್ಟ್ ಮಾಡಬೇಕು ಅಂದರೆ ಒಂದು 4-5 ಕ್ಲಿಕ್ಸ್ ಅಂತೂ ಮಾಡಲೇಬೇಕು. ಫೋಟೋಸ್ ಅಂತೂ ಆಯಿತು. ಬೀಚಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ನಮ್ಮ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಅಂತೂ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಚೆಕ್ಔಟ್ ಅಂತೂ ಆಯಿತು. ನೆಕ್ಸ್ಟ್ ಪ್ಲೇಸ್ ಯಾವುದು, ನಮ್ಮ ಡೆಸ್ಟಿನಿ ಎಲ್ಲಿಗೆ ಅಂತಲೇ ಗೊತ್ತಿಲ್ದಿರ ನಾವು ಕಾರ್ ತೆಗೆದು ಡೈರೆಕ್ಟ್ ಕೇರಳ ರೌಂಡಿಂಗ್ಸ್ಗೆ ಹೊರಟ್ವಿ. ರೋಡೇನೋ ಸಖತ್ತಾಗಿ ಕ್ಲಿಯರಾಗಿ ಏನೋ ಇತ್ತು, ಆದರೆ ನಾವು ಹೋಗ್ತಿದ್ದು ಎಲ್ಲಿಗೆ ಅಂತಲೇ ಗೊತ್ತಿರಲಿಲ್ಲ. ಆ್ಯಕ್ಚುಯಲ್ ರೋಡ್ ಟ್ರಿಪ್ ಅಂದರೆ ಇದೆ ಅನಿಸುತ್ತೆ. ಕಾಡು ಮಧ್ಯದಲ್ಲಿ ಇಷ್ಟು ಕ್ಲಿಯರ್ ಇರೋ ಅಂಥ ರೋಡ್ಗಳು ಇದ್ರ ಮಧ್ಯೆ ಹೋಗಿ ನಾವು ಫೈನಲ್ ತಲುಪಿದ್ದು ಒಂದು ಒಳ್ಳೆ ವ್ಯೂ ಪಾಯಿಂಟ್ಗೆ. ಈ ಪ್ರಕೃತಿ ಸೌಂದರ್ಯನ ಸವಿತಾ ಬಂದಿದ್ದು ನಮಗೆ ಇಷ್ಟು ಮೇಲೆ ಯಾವಾಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅಂತೂ ಬ್ಯೂಟಿಫುಲ್ ಆದಂಥ ಈ ವ್ಯೂನ ನೋಡ್ತಾ ಅಲ್ಲೇ ಒಂದು ಅರ್ಧ ಗಂಟೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮ್ಮ ಪ್ಲ್ಯಾನಲ್ಲೇ ಇಲ್ದಿರೋ ಅಂಥ ಪ್ಲೇಸ್ಗೆ ನೆಕ್ಸ್ಟ್ ನಾವು ಹೊರಟಿದ್ದು. ನಮ್ಮ ಹುಡುಗರು ಇಷ್ಟು ದೂರನೇ ಬಂದಿದ್ದೀವಿ, ಬಾರ್ಡರ್ ನೋಡಿ ಟಚ್ ಮಾಡಿ ಬರೋಣ ಅಂತ ನಾವು ನೆಕ್ಸ್ಟ್ ಹೊರಟಿದ್ದು ಕನ್ಯಾಕುಮಾರಿಗೆ. ಕನ್ಯಾಕುಮಾರಿ ಸೌತ್ ಮೋಸ್ಟ್ ಸ್ಟೆಪ್ಪು. ಇಂಡಿಯಾ ಬಾರ್ಡ್ರಿಂಗು ಇಂಡಿಯನ್ ಓಷನ್ ಟು ದ ಸೌತ್, ಬೇ ಆಫ್ ಬೆಂಗಾಲ್ಗೆ ಈಸ್ಟಾಗಿ ಬರುತ್ತೆ, ಆ್ಯಂಡ್ ಅರೇಬಿಯನ್ ಸೀ ಟು ದ ವೆಸ್ಟ್. ಅಂತೂ ಕನ್ಯಾಕುಮಾರಿನೇನೋ ನೋಡಿದ್ವಿ. ಇಲ್ಲಿ ಹೆಜ್ಜೆಜ್ಜೆಗೂ ಗಿಣಿಶಾಸ್ತ್ರ ಹೇಳೋರ್ದೇ ಕಾಟ ಜಾಸ್ತಿ ಗುರು. ಮಿನಿಮಮ್ ಒಂದು 50 ಜನ ಕೂತಿದ್ರು ಗಿಣಿಶಾಸ್ತ್ರ ಹೇಳೋಕ್ಕೆ ಅಂತ. ಇಲ್ಲಿದೆ ನೋಡಿ, ಇದ್ರ ಹೆಸರು ಲಚ್ಚಿ ಅಂತ. ಇದನ್ನ ಕೈ ಮೇಲೆ ಬಿಟ್ಟು ಒಂದು ಕಿಸ್ ಕೊಡಮ್ಮ ಲಚ್ಚಿ ಅಂದಿದ ತಕ್ಷಣ ಪಟ್ ಅಂತ ಒಂದು ಕಿಸ್ ಅಂತೂ ಕೊಡ್ತು. ಅಂತೂ ನಮ್ಮ ಇವತ್ತಿನ ಟ್ರಾವೆಲ್ಲು ಕನ್ಯಾಕುಮಾರಿಗೆ ಎಂಡ್ ಆಯಿತು. ಇವತ್ತು ಟ್ರಾವೆಲ್ನಂತೂ ಮುಗಿಸಿ ಆರಾಮಾಗಿ ಇಲ್ಲೇ ರೆಸ್ಟ್. ನಮ್ಮ ಸಾಗರ್ ನೋಡಿ ಡ್ರೈವಿಂಗ್ ಮಾಡಿ ಸಾಕಾಯಿತು ಅಂತ ಬಂದು ಪಕ್ಕದ ಸೀಟಲ್ಲಿ ಮಲ್ಕೊಂಡ್ಬಿಟ್ಟ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ವೈನಾಡ್ ಕಡೆ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.